ನಮ್ಮ ಜೀವಿತಾವಧಿಯಲ್ಲಿ ದೊರಕಿದ ಸಮಯವನ್ನು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳಬೇಕು. ಮಾನವನಿಗೆ ಸಮಯದ ಅರಿವು ಬಹಳ ಮುಖ್ಯವಾದುದು ಎಂದು ಸಿದ್ದಾಪುರದಲ್ಲಿ ಮಾಧವಾನಂದ ಶ್ರೀಗಳು ಹೇಳಿದರು. ತಾಲೂಕಿನ ಶ್ರೀ ಮುನ್ನೆಲೆ ಮಾವಿನ ಮಠದಲ್ಲಿ 4ನೆಯ ಚಾತುರ್ಮಾಸವನ್ನ ಆಚರಿಸುತ್ತಿರುವ ಶ್ರೀಗಳು ಮಂಗಳವಾರ ಹೊನ್ನಾವರ ತಾಲೂಕಿನ ಹಡಿನಬಾಳು ಗ್ರಾಮದ ಭಕ್ತರಿಂದ ಸಂಪೂರ್ಣ ಸೇವೆಯನ್ನ ಸ್ವೀಕರಿಸಿ ಆಶೀರ್ವದಿಸುತ್ತಾ ಸಮಯದ ಮಹತ್ವದ ಅರಿವನ್ನ ಮೂಡಿಸಿದರು. ಪಾಪ ಕೃತ್ಯಗಳನ್ನ ಮಾಡದೆ ಒಳ್ಳೆಯ ಕೆಲಸಗಳನ್ನ ಮಾಡಿ ಪುಣ್ಯ ಸಂಚಯವನ್ನ ಮಾಡಿಕೊಳ್ಳಬೇಕು. ಭಗವಂತನಿಂದ ದೊರಕಿದ ಈ ಮನುಷ್ಯ ಜನ್ಮದಲ್ಲಿ ಸಮಯವನ್ನ ವ್ಯರ್ಥ ಮಾಡದೆ ಸತ್ಯವಾದ ಮಾರ್ಗದಲ್ಲಿ ಜೀವನವನ್ನ ನಡೆಸಬೇಕು ಮತ್ತು ಪರೋಪಕಾರದಿಂದ ಕೂಡಿದ ಜೀವನದ ದಾರಿ ನಮ್ಮದಾಗಿರಬೇಕು ಎಂದು ಮಾಧವಾನಂದ ಶ್ರೀಗಳು ಭಕ್ತರನ್ನ ಉದ್ದೇಶಿಸಿ ಹರಸಿದರು. ಹಗಲು ಮತ್ತು ರಾತ್ರಿಗಳಂತೆ ನಮ್ಮ ಜೀವನವೂ ಸಹ ಕಳೆದು ಹೋಗುತ್ತದೆ. ಸಮಯವು ಕಳೆದ ನಂತರ ಚಿಂತಿಸಿದರೆ ಫಲ ದೊರಕುವುದಿಲ್ಲ. ಮೊದಲೇ ಯೋಚಿಸಿ ದೃಢ ನಿರ್ಧಾರದಿಂದ ಸರಿಯಾದ ಮಾರ್ಗದಲ್ಲಿ ಸಾಗಬೇಕು. ಹಾಗಾಗಿ ನಾವು ಹೆಚ್ಚು ಸಮಯವನ್ನ ಧರ್ಮದ ಆಚರಣೆಯಲ್ಲಿ ಕಳೆಯಬೇಕು. ನಾವು ಹಿಂದೆ ಮಾಡಿದ ಪಾಪ ಪುಣ್ಯದ ಕೆಲಸಗಳಿಗೆ ಸರಿಯಾಗಿ ಸುಖ ಮತ್ತು ದುಃಖಗಳು ಬರುತ್ತವೆ. ಇಂತಹ ಸಂದರ್ಭಗಳಲ್ಲಿ ಸಮಚಿತ್ತದಿಂದ ಕೂಡಿದವನಾಗಿ ಸಂಸಾರವೆಂಬ ಸಾಗರವನ್ನ ದಾಟಬೇಕು ಎಂದು ಹೇಳಿದರು. ಈ ವೇಳೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಮಂತ್ರಾಕ್ಷತೆಯನ್ನ ನೀಡಿ ಆಶೀರ್ವದಿಸಿದರು. ಈ ವೇಳೆ ಶ್ರೀಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ಜಿಎಂ ಹೆಗಡೆ ಹೆಗ್ಗನೂರು ಮತ್ತು ಸಿಬ್ಬಂದಿಗಳು, ವಿವಿಧ ಗ್ರಾಮಗಳ ಭಕ್ತರು ಉಪಸ್ಥಿತರಿದ್ದರು. ರಮೇಶ್ ಹರ್ಸಿಮನೆ, ನುಡಿಸಿರಿ ನ್ಯೂಸ್, ಸಿದ್ದಾಪುರ.